ಆ್ಯಕ್ಚುಲಿ ಬರ್ತಾ 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 ಏನಾಗ್ತದೆ ಈ ಪ್ರಪಂಚಕ್ಕೆ ಅಂದರೆ ಏನೋ ಒಂಥರ ಲೈಕ್ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಬರ್ತಾ ಇದೆ. ಸೊ ಯಾವ ಥರ ಅಡ್ವರ್ಟೈಸ್ಮೆಂಟ್ ಅಂದರೆ 40 ಡೇಸಲ್ಲಿ ಇಲ್ಲ 7 ವೀಕ್ಸಲ್ಲಿ ನೀವು ಬೆಳ್ಳಗಾಗ್ಬಿಡ್ಬೋದು, ನಿಮ್ಮ ಸ್ಕಿನ್ನು ಫುಲ್ ವೈಟಿಗೆ ಆಗ್ಬಿಡ್ಬೋದು ಅನ್ನೋ ಅಡ್ವರ್ಟೈಸ್ಮೆಂಟ್ಗಳು ನೀವು ನೋಡೇ ಇರ್ತೀರ. ಸೊ ಅದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ ಅನ್ನೋದೇ ಈ ವಿಡಿಯೋ ಮೂಲಕ ನಿಮ್ಮ ಸ್ಕಿನ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಸ್ಕಿನ್ ಅನ್ನೋದು ದಿಢೀರಂತ ಯಾವುದು ಬೆಳ್ಳಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಟೈಮ್ ಇರುತ್ತೆ. ಮತ್ತು ನಾವೇನು ಅಮೇರಿಕದವರಲ್ಲ, ನಮ್ಮ ಸ್ಕಿನ್ ಹುಟ್ಟಿದಾಗ್ದೇ ನಾವು ಫುಲ್ ಬ್ರೈಟಾಗಿ ಹುಟ್ಟೋಕ್ಕೆ. ಸೊ ನಾವು ಬಂದ್ಬಿಟ್ಟು ಇಂಡಿಯನ್ಸ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಬಂದ್ಬಿಟ್ಟು ಬ್ರೌನೇ. ಸೊ ನಮ್ಮ ಬಾಡಿಲಿ ಮೆಲನಿನ್ ಅನ್ನೋದು ಕಡಿಮೆ ಇರೋದ್ರಿಂದ ನಾವು ಬ್ರೌನಿಶ್ ಆಗೇ ಇರ್ತೀವಿ. ಸೊ ಯಾರ ಬಾಡಿಯಲ್ಲಿ ಮೆಲನಿನ್ ಜಾಸ್ತಿ ಇರುತ್ತೋ ಅವರು ಬ್ರೈಟಾಗಿ ವೈಟಾಗಿ ತುಂಬ ಚೆನ್ನಾಗಿ ಪ್ರಿಟಿಯಾಗಿ ಇರ್ತಾರೆ. ಸೊ ಹಾಗಾಗಿ ಬ್ರೌನ್ ಆಗಿರೋರು ಚೆನ್ನಾಗಿ ಇರ್ತಾರೆ, ಬಟ್ ವೈಟ್ ಇರಲ್ಲ ಅಷ್ಟೇ. ಸೊ ಯಾರು ಕೂಡ ಇಂಥ ಅಡ್ವರ್ಟೈಸ್ಮೆಂಟು ಏನಂದರೆ, ನೀವು ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀರ, ನೀವು ವೈಟಿಗಿಲ್ಲ ಅಂದರೆ ಇನ್ ಕೇಸ್ ನೀವು ಬ್ಲ್ಯಾಕಿಗಿದ್ದೀರಾ ಅಂದರೆ ನಿಮಗೆ ಬೇಗ ಮದುವೆ ಆಗಲ್ಲ, ಮತ್ತು ಗಂಡುಗಳು ಸಿಗಲ್ಲ, ಸೊ ಕೆಲಸ ಸಿಗಲ್ಲ. ಸೊ ಆ ಥರದ್ದು ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಸೊ ಆ ಥರ ಅಡ್ವರ್ಟೈಸ್ಮೆಂಟ್ ನಾವು ನೋಡಿದ್ದೀವಿ. ಅಂಥ ಅಡ್ವರ್ಟೈಸ್ಮೆಂಟ್ನ ಇಗ್ನೋರ್ ಮಾಡಿಬಿಡಿ. ಸೊ ಯಾಕಂದರೆ ನಿಮ್ಮ ಮೈಂಡಲ್ಲಿ ಏನಂದರೆ ಅದನ್ನು ಅವ್ರು ಕೂಣಿಸ್ಬಿಟ್ಟಿರ್ತಾರೆ. ಓ ಹೌದಾ, ಬಿಲೀವ್ ಆಗಿಬಿಡುತ್ತೆ, ನಿಮಗೆ ಬಿಲೀವ್ ಮಾಡ್ಕೊಬಿಡ್ತೀರ. ಸೊ ಅದೆಲ್ಲ ನಾನು ಹೇಳ್ತಾ ಇರೋದು, ಅದು ಅವರು $multi-billion ಆ ಥರ ಲೆಕ್ಕದಲ್ಲಿ ಅವರು ನಿಮ್ಮನ್ನ ನಂಬಿಸಿ ಅವರು ನಿಮ್ಮಿಂದ ಪಡ್ಕೊತಾ ಇರ್ತಾರೆ, ದುಡ್ಡನ್ನ ಪಡ್ಕೊತಾ ಇರ್ತಾರೆ. ಸೊ $multi-millions ಅಂದರೆ ನಿಮಗೆ ಗೊತ್ತು, ಅಷ್ಟು ಡಾಲರ್ಸ್ ಅವರು ನಿಮಗೆ ಪಂಗ್ನಾಮ ಇಟ್ಬಿಟ್ಟು ದುಡಿತಾ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಸೊ ಇದರಿಂದ ಏನಾಗುತ್ತೆ ಅಂದರೆ ಅವರು ಉದ್ಧಾರ ಆಗ್ತಾ ಇರ್ತಾರೆ, ಬಟ್ ನಾವು ಹಂಗಲ್ಲ, ಬಡವರಾಗೇ ಇರ್ತಾ ಇರ್ತಾರೆ. ಈ ಥರ ನಂಬಿ ಮೋಸ ಹೋಗೋರು ಈ ಥರ ಬಡವರಾಗೇ ಇರ್ತಾ ಇರ್ತಾರೆ. ಅವರು ತುಂಬ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಮತ್ತು ಇನ್ನೊಂದು ಏನು ಅಂದರೆ, ಬೇಸಿಕ್ ಏನೇನು ಫಾಲೋ ಮಾಡಬೇಕು ಲೈಫಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ, ನಿಮ್ಮ ಸ್ಕಿನ್ ಚೆನ್ನಾಗಿ ಹೆಲ್ತಿಯಾಗಿರಬೇಕು ಅಂದರೆ ಜಸ್ಟ್ ನೀವು ಡಯಟ್ನ ಫಾಲೋ ಮಾಡಿ. ಅಂದರೆ ಡಯಟ್ ಕಂಪ್ಲೀಟ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ ಥರ ಡಯಟ್ ಅನ್ನೋದು ಮಾಡಬೇಕು, ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನ. ನೆಕ್ಸ್ಟ್ ಡಯಟ್ ಅನ್ನೋದು ಏನಂದರೆ ನಿಮ್ಮ ಹೆಲ್ತಿಯಸ್ಟ್ ವೇ ಆಗುತ್ತೆ ಲೀಡ್ ಮಾಡೋಕ್ಕೆ ಲೈಫ್ನ. ಸೊ ಹೆಲ್ತಿಯಾಗಿ ತಿನ್ನೋದನ್ನ ಕಲೀರಿ. ನೆಕ್ಸ್ಟ್ ವರ್ಕೌಟ್ ಅನ್ನೋದು ಡೈಲಿ 1 hour ಮಾಡಲೇಬೇಕು. ಸೊ ಇದರಿಂದ ನಿಮ್ಮ ಸ್ವೆಟ್ ಅನ್ನೋದು ಬರೋದ್ರಿಂದ ಸೊ ಅದು ತುಂಬ ಬೆನಿಫಿಟ್ಸ್ ಇರುತ್ತೆ ಸ್ವೆಟ್ ಬಂದರೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಏನಂದರೆ, ಕೆಲವು ಜನಗಳು ಸ್ಟಿರಾಯ್ಡ್ಸ್ ಇರೋ ಕ್ರೀಮ್ಗಳು, ಸೊ ರೆಟಿನೋ ಎ ಇರೋ ಕ್ರೀಮು, ಸೊ ತುಂಬ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಬೆಟ್ನೋ ವೈಟ್, ಸ್ಕಿನ್ ಲೈಟ್ನಿಂಗ್, ಸೊ ಆ ಥರ ಕ್ರೀಮ್ಸ್ಗಳು ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ನೀವು ಬೆಳ್ಳಕ್ಕೆ ಬ್ರೈಟಾಗಿ ಎಲ್ಲ ಕಾಣಿಸ್ತೀರಾ, ಬಟ್ ಆ ನಂತರ ನಿಮ್ಮ ಸ್ಕಿನ್ ಫುಲ್ ಡ್ಯಾಮೇಜ್ ಆಗುತ್ತೆ. ಮತ್ತು ನೀವು ಇಮಿಡಿಯೇಟಾಗಿ ನೀವು ಸನ್ನಿಗೆ ಹೋಗ್ತೀರಲ್ಲ, ಸೊ ಅವಾಗೇನಾಗುತ್ತೆ, ಫುಲ್ಲು ನಿಮಗೆ ಪಿಂಕ್ ಆಗುತ್ತೆ ಸ್ಕಿನ್ನು, ಮತ್ತು ಫುಲ್ ನಿಮ್ಮ ಸ್ಕಿನ್ನೇ ಹಾಳಾಗಿಬಿಡುತ್ತೆ, ಮತ್ತು ಆಚೆ ಕಡೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡಿದ್ದೆ ಅವಾಗೆಲ್ಲ. ಸೊ ಅದನ್ನು ಯೂಸ್ ಮಾಡಬೇಡಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಏನಂದರೆ, ಹೆಲ್ತಿಯೆಸ್ಟ್ ವೇಯಲ್ಲಿ ಹೋಗಿ, ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ. ಸೊ ರಿಸಲ್ಟ್ ಅನ್ನೋದು ನಿಧಾನ ಕೊಟ್ಟರು ಪರವಾಗಿಲ್ಲ, ಆದರೆ ಇಮಿಡಿಯೇಟಾಗಿ ಬೇಕು ಅನ್ನೋದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಏನಂದರೆ, ನಿಮ್ಮ ರೊಟೀನ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಯೂಸ್ ಮಾಡಬೇಕು ನೀವು ಅಂತ. ಸೊ ಸೋಪ್ ಯೂಸ್ ಮಾಡೋದಾಗಿದ್ದರೆ ನೀವು ಹರ್ಬಲ್ ಲೈಫ್ದು ಹರ್ಬಲ್ ಇರೋ ಸೋಪ್ನ ಯೂಸ್ ಮಾಡಿ. ಅವರೇ ಪ್ರಿಪೇರ್ ಮಾಡಿರ್ತಾರೆ, ಹ್ಯಾಂಡ್ ಮೇಡ್ ಸೋಪ್ಸ್ನ ಯೂಸ್ ಮಾಡಿ.
ಸೊ ಅದು ಪ್ಯೂರಾಗಿ ರೈಸ್ ಫ್ಲೋರ್, ಪೊಟ್ಯಾಟೊ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್ ಅದೆಲ್ಲ ಯೂಸ್ ಮಾಡಿ ನಾನೇ ಮಾಡ್ಕೊತೀನಿ ಸೋಪು. ಇನ್ ಕೇಸ್ ನಾನು ಸ್ವಲ್ಪ ದಿನದಲ್ಲಿ ಲೈಕ್ ಇವಾಗಲೂ ಸೇಲ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ನಿಮ್ಗೆ ಯಾರನ್ನ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಡೆಲಿವರಿ ಮಾಡಿಕೊಡ್ತೀನಿ. ಅಂದರೆ ತುಂಬ ಹೆಲ್ತಿಯೆಸ್ಟ್ ವೇಲಿರುತ್ತೆ ಅದು. ತುಂಬ ನಾವು ಕೆಮಿಕಲ್ಲೇ ಯೂಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟೇ. ಆಲಿವೆರಾ ಜೆಲ್, ಸಮಥಿಂಗ್ ಲೈಕ್ ರೈಸ್ ಫ್ಲೋರ್, ರೋಸ್ ವಾಟರ್, ಸೊ ಆ ಥರ ಸುಮಾರು ಇದರಿಂದ ನಾನು ಮಾಡ್ತೀನಿ. ನೆಕ್ಸ್ಟು ಮಾಯ್ಶ್ಚರೈಸರ್ ಹಾಕಬೇಕು. ಒಳ್ಳೆ ಎಮೋಲಿನ್ ತುಂಬ ಚೆನ್ನಾಗಿದೆ, ಅದು ನೀವು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸನ್ಸ್ಕ್ರೀನ್ ಲೋಷನ್ನು ಡಾಕ್ಟರ್ ಶೆತ್ ಅವ್ರದ್ದು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಅದೂ. ನಾನು ಫ್ಯೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೈಕ್ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ, ನೀವು ಅದನ್ನು ಕೂಡ ಬೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನೆಕ್ಸ್ಟ್ ಇದನ್ನು ನೀವು 2 times ಅಟ್ಲೀಸ್ಟ್ ಡೈಲಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಬರಬೇಕು. ಸೊ ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ. ಮತ್ತು ನೈಟ್ ಬಂದರೆ ನೈಟು ಫೇಸ್ ವಾಶ್ ಮಾಡಿ ತಿರ್ಗಾ ಮಾಯ್ಶ್ಚರೈಸರ್ಗೆ ಹಾಕಿ ತಿರ್ಗಾ ಆಲಿವೆರಾ ಜೆಲ್ ಹಾಕಿ ನೀವು ಮಲ್ಕೊಳ್ಳಿ. ಪತಾಂಜಲಿ ಆಲಿವೆರಾ ಜೆಲ್ ಅನ್ನೋದು ತುಂಬ 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 ಚೆನ್ನಾಗಿದೆ. ಸೊ ಮತ್ತು ಲಿಪ್ ಕೇರ್ಗೆ ನೀವು ಲಿಪ್ ಲೆಸ್ ಅಂತ ಬರುತ್ತೆ, ಲಿಪ್ ಲೈಟ್ ಅಂತ ಬರುತ್ತೆ. ಸೊ ನಿಮ್ಗೆ ಬ್ಲ್ಯಾಕ್ ಆಗಿರೋ ಲೈಕ್ ತುಟಿ ಎಲ್ಲ ಅದು ಬ್ರೈಟನ್ ಮಾಡುತ್ತೆ. ಮತ್ತು SPF ಇರೋ ಲಿಪ್ ಬಾಂಬೆ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಬೇಗ ಕಲರ್ ಟರ್ನ್ ಆಗುತ್ತೆ. ಮತ್ತು ನಮ್ಮ ಮೆಲನಿನ್ ಏನಿದೆಯೋ, ಸೊ ಇನ್ನರ್ ಬಾಡಿ ಮೆಲನಿನ್ನಲ್ಲಿ ನಾವು ವರ್ಕೌಟ್ ಲೈಕ್ ಅದರಲ್ಲಿ ವರ್ಕೌಟ್ ಮಾಡಬೇಕು. ಲೈಕ್ ABC ಜ್ಯೂಸ್ ಕುಡಿಯೋದ್ರಿಂದ ಮೆಲನಿನ್ ಅನ್ನೋದು ಲೈಕ್ ರೆಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ, ನೀವು ಗ್ಲೋ ಹಾಕ್ತೀರಾ. ಸೊ ಆ ಥರ. ಬಟ್ ಮೆಲನಿನ್ ಯಾರಲ್ಲಿ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಲೈಕ್ ಅವರು ವೈಟ್ ಇರ್ತಾರೆ. ಸೊ ಇದನ್ನು ಒಂದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬೈ ಬೈ, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.